ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಅಕ್ಕ ಎಲ್ಲ ಸೇರಿಕೊಂಡು ಒನ್ ಡೇ ಟ್ರಿಪ್ನ ಮಾಡ್ತಾಯಿದ್ದೀವಿ. ಇವಾಗ ಆಷಾಢ ಮಾಸ ಸ್ಟಾರ್ಟ್ ಅಲ್ವಾ, ಹಾಗಾಗಿ ಭಾನುವಾರ ಇವತ್ತು. ಆಷಾಢ ಮಾಸದಲ್ಲಿ ಹೆಣ್ಣು ದೇವರಿಗೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಬಂಡಿ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಅಕ್ಕ ಒಂದ್ಸಲ ಹೋಗಿದ್ರಂತೆ, ಆದರೆ ದರ್ಶನ ಆಗಿಲ್ಲ, ಅವರು ವಾಪಸ್ ಬಂದಿದ್ದಾರೆ. ಹಾಗಾಗಿ ಇವತ್ತು ಬೇಗನೆ ಹೋಗ್ತಾ ಇದ್ದೀವಿ. ನೋಡಬೇಕು ಏನಾಗುತ್ತೋ, ದರ್ಶನ ಆಗುತ್ತೋ ಇಲ್ವೋ ಅಮ್ಮನವ್ರದ್ದು ಅಂತ. ನಾವು ಹೋಗ್ತಿರೋದು ಎಲೆಕ್ಟ್ರಾನಿಸಿಟಿಯಿಂದ, ಹಾಗಾಗಿ BTM ಲೇಔಟ್ ಹೋಗಿ JP ನಗರಿಂದ ಹೋದ್ವಿ. ಬರಬೇಕಾದ್ರೆ ಹಾಗೆ ಬಸವನಗುಡಿಗೆ ಹೋಗಿ ಆಮೇಲೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಬೇಕು ಎಲ್ಲೆಲ್ಲಿ ಹೋಗ್ತೀವಿ ಏನು ಅನ್ನೋದು ನೋಡಿ. ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅಕ್ಕ ಫ್ಯಾಮಿಲಿ ಹೋಗ್ತಾ ಇರೋದು ನಾವು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಸ್ಸಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಸ್ಸು ತುಂಬಾ ಇದ್ದಾವೆ ಇಲ್ಲಿಗೆ ಬರೋಕ್ಕೆ. ಬೆಂಗಳೂರಲ್ಲಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ಆಚೆ ಕಡೆಯಿಂದ ಬರೋರಿಗೆ ಹೇಳ್ತಾ ಇದ್ದೀನಿ. ನಾವು ಬೆಳಗ್ಗೆ ಬೇಗ ಹೋಗ್ತಾ ಇರೋದಕ್ಕೆ ಅಷ್ಟೊಂದು ಟ್ರಾಫಿಕ್ ಇಲ್ಲ. ಅದರಲ್ಲೂ ಸಂಡೇ ಇವತ್ತು, ಹಾಗಾಗಿ ಅಷ್ಟೊಂದು ಟ್ರಾಫಿಕ್ ಇಲ್ಲ ಅಂದರೆ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಿದೆ. ಒಂದು ½ ಅನ್ ಅವರ್ ಜರ್ನಿಗೆ 2 ಅವರ್ 3 ಅವರ್ ಆಗ್ಬಿಡುತ್ತೆ. ನನ್ನ ಮಗನಿಗೆ ವಿಡಿಯೋ ಮಾಡು ಅಂತ ಕೊಟ್ಟರೆ ಬರೀ ರೋಡ್ನೇ ವಿಡಿಯೋ ಮಾಡಿದ್ದಾನೆ. ನಮ್ಮ ಗುಂಡನಿಗೆ ಇಲ್ಲೇ ಊಟನೂ ಮಾಡಿಸಿದ್ವಿ ನಾವು. ಶಾವಿಗೆ ಪಾಯಸ ಮಾಡ್ಕೊಬಂದಿದ್ಲು ಅಕ್ಕ, ಅವನಿಗೆ ಊಟ ಮಾಡಿಸಿದ್ವಿ. ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾನೆ ಅವನು. ವಿಡಿಯೋನ ರಾನೇ ಇರಲಿ ಅಂತ ನೋಡಿದೆ, ಆದರೆ ನಮ್ಮ ಚಿನ್ನು ಹಾಡು ಹಾಕಿದ್ದ, ಹಾಗಾಗಿ ಹಾಕಲಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಕಾಲು ಎಳ್ಕೊಂಡು ಹೋಗ್ತಾ ಇದ್ವಿ. ಆದರೆ ಹಾಡು ಹಾಕಿದ್ದಾನೆ, ಅದೆಲ್ಲ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಆಗುತ್ತೆ. ಹಾಗಾಗಿ ನಾವು ಮನೇಲಿ ದೋಸೆನ ತಿನ್ಕೊಂಡು ಬಂದಿದ್ವಿ. ನಾವು ಫಸ್ಟ್ ಟೈಮ್ ಅನಿಸುತ್ತೆ ಆಚೆ ಕಡೆ ಒಂದು ಕಾಫಿನೂ ಕುಡಿದೇ ಬಂದಿರೋದು, ಅಂದರೆ ಇದೇ ಫಸ್ಟ್ ಅನಿಸುತ್ತೆ. ದೇವ್ರ ಪ್ರಸಾದ ಎಲ್ಲ ಕಡೆ ಚೆನ್ನಾಗಿ ಸಿಕ್ತು, ಹಾಗಾಗಿ ನಾವು ಅದರಲ್ಲೂ ಬೇಗನೆ ಬಂದುಬಿಟ್ವಿ ಮನೆಗೆ. ಹಾಗಾಗಿ ಎಲ್ಲೂ ಕಾಫಿ ಏನು ಕುಡಿಯೋಕ್ಕೆ ಹೋಗಲೇ ಇಲ್ಲ ನಾವು. ನಮ್ಮ ಗುಂಡ ನೋಡಿ ಇಲ್ಲಿ ಬಾಟ್ಲ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನು, ತುಂಬಾ ತರಲೆ. ನೋಡಿ ಬಂಡಿ ಮಹಾಕಾಳಮ್ಮನ ದೇವಸ್ಥಾನ ಬಂತು. ಆಲ್ಮೋಸ್ಟ್ ಎಲ್ಲ ಜನ ನಿಂಬೆ ಹಣ್ಣಿನ ದೀಪ ಹಚ್ಚಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗ್ತಾ ಇರೋದು, ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತ. ನಾವು 8:45 ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ನೋಡಿ ಎಷ್ಟು ಜನ ಇತ್ತು ಅಂದರೆ ತುಂಬ ಜನ ಬಂದು ನಿಂತ್ಬಿಟ್ಟಿದ್ದು ಆಲ್ರೆಡಿ. ನಾವು ಗರ್ಭಗುಡಿಯಲ್ಲೆಲ್ಲ ವಿಡಿಯೋ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು, ಯಾಕೆಂದರೆ ಒಂದು ರೂಲ್ಸ್ ಹಾಕಿರ್ತಾರೆ ಅಂದರೆ ಅದನ್ನ ಯಾಕೆ ಬ್ರೇಕ್ ಮಾಡಬೇಕು ಅನ್ನೋದಷ್ಟೇ. ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಹಾಗಾಗಿ ಇಲ್ಲಿ ನೋಡಿ ಪ್ರಸಾದ ಎಲ್ಲ ತೊಗೊಂಡು ಆಚೆ ಕಡೆ ಬಂದ್ವಿ ನಾವು. ಪ್ರಸಾದ ಎಲ್ಲ ಚೆನ್ನಾಗೇ ಇತ್ತು. ನಾವು ಪ್ರಸಾದ ಎಲ್ಲ ಮಾಡಿಕೊಂಡು ನೋಡಿ, ನಮ್ಮ ಗುಂಡ ಅವ್ರ ಅಮ್ಮನ ಜೊತೆ ಇಲ್ಲೇ ಇಲ್ಲ, ನಮ್ಮ ಜೊತೆನೇ ಇದ್ದಾನೆ. ನಾವು ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ನೋಡಿ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಅದನ್ನ ದರ್ಶನ ಮಾಡಿಕೊಂಡು ದೊಡ್ಡ ಬಸವಣ್ಣನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಡಲೆಕಾಯಿ ಪರ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ನಮ್ಮ ಮನೆಯವ್ರು ಸುಮಾರು ಒಂದು 7-8 ವರ್ಷ ಅಲ್ಲೊಂದು ಮಠ ಇದೆ, ಆ ಮಠದಲ್ಲಿ ಒಂದು 7-8 ವರ್ಷ ಕೆಲಸ ಮಾಡಿದ್ದಾರೆ. ಹಾಗಾಗಿ ತುಂಬಾ ಏರಿಯಾ ಗೊತ್ತು ಅವರಿಗೆ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ನಾವೆಲ್ಲೂ ಹೋಗಲಿಲ್ಲ, ಯಾಕೆಂದರೆ ನೆಕ್ಸ್ಟು ನಾವು ಬನಶಂಕರಿಗೆ ಹೋಗಬೇಕಿತ್ತು, ಹಾಗಾಗಿ ಎಲ್ಲೂ ಹೋಗಲಿಲ್ಲ. ಆದರೆ ನಾವು ತುಂಬ ಸಲ ಹೋಗಿದ್ದೀವಿ, ವರ್ಷಕ್ಕೊಂದ್ಸಲ ಅಂತೂ ಕಾಯಂ ಹೋಗ್ತೀವಿ ಇಲ್ಲಿ ನಾವು. ನಮ್ಮ ಗುಂಡ ಚೆನ್ನಾಗಿ ಎಂಜಾಯ್ ಮಾಡ್ದ. ನಿಜವಾಗ್ಲೂ ಅವ್ನು ಎತ್ಕೊಂಡೇ ಇರೋರೇ ಇದು, ಎಲ್ಲರ ಜೊತೆನೂ ಹೋಗ್ತಾನೆ ಅವನು. ಚೆನ್ನಾಗಿ ಎಂಜಾಯ್ ಮಾಡ್ದ ಅವನು. ಲೈನಲ್ಲಿ ನಿಂತರೆ ಎಲ್ಲರನ್ನೂ ಹಿಡಿದು ಎಳೆದು ಮಾತಾಡಿಸ್ತಾನೆ ಅವನು. ಅಲ್ಲಿ ಸಂಕೆ ಮರ ಇತ್ತು, ತುಂಬಾ ಬಿಟ್ಟಿತ್ತು ಸಂಕೆ ಮರ. ಅಲ್ಲಿ ಬಿದ್ದಿರೋದನ್ನೆಲ್ಲ ನಾವು ಮಾಡಿಸ್ಕೊಂಡ್ವಿ. ತಿಂಟು ಇಲ್ಲಿ ನೋಡ್ದ ಹಂಗ ಹೋಗ್ತಾನೆ ಸುಮ್ಮನೆ. ಒಕ್ಕಟ
ಹೋಗ್ರಿ ಎಲ್ರು ಬರ್ತಿಲ್ಲ ಮಳೆ ಬತ್ತುಕೊಂಡು ಒಂದು ರೌಂಡ್ ಹೋಗ್ಕೊಂಬರಿ ಹೋಗಿ ಕಾಲು ಗೊತ್ತಪ್ಪ ಬೇಡ ಬಾ ಏಯ್ ಗುಂಡಿ ಕಲ್ಲು ಸರಿ ಇಲ್ಲ ಅಲ್ಲೇ ಕಲ್ಲು ಮಣ್ಣು ನಮ್ಮ ಗುಂಡ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾನೆ ಅವನು. ಹಾಗಾಗಿ ಅವನದನ್ನು ರಾನೇ ನಾವು ಮಾತಾಡಿರೋದು ಎಲ್ಲ ಅದರಲ್ಲೇ ಇರುತ್ತೆ ಅಂದ್ಕೊಂಡು ಹಾಗಾಗಿ ವಾಯ್ಸ್ನ ತೆಗ್ದಿಲ್ಲ ನಾನು. ಇಲ್ಲಿ ನೋಡಿ ಸ್ವಲ್ಪ ಫೋಟೋಸ್ನ ತೆಕ್ಕೊಂಡಿದ್ವಿ, ಅದನ್ನು ಹಾಕಿದ್ದೀನಿ. ಅದಾದಮೇಲೆ ನಾವು ಬನಶಂಕರಿಗೆ ಬಂದು ರೀಚ್ ಆದ್ವಿ ನೋಡಿ. ಇದು ಬನಶಂಕರಿ ಮಾರ್ಕೆಟು. ಟೈಮ್ ಆಲ್ರೆಡಿ 1:15 ಆಗಿಬಿಟ್ಟಿತ್ತು. ದರ್ಶನಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ದರ್ಶನ ಆಗುತ್ತೋ ಇಲ್ಲ ಅಂದ್ಕೊಂಡು ನಾವು ಬೇಗನೆ ಫೋನೆಲ್ಲ ಬಿಟ್ಟು ಹೋಗ್ಬಿಟ್ವಿ ನಾವು ದರ್ಶನಕ್ಕೆ. ನಾವು ಇಲ್ಲಿ ನಿಂಬೆಹಣ್ಣಿನ ದೀಪನ ಹಚ್ಚಿದ್ವಿ. ಚೆನ್ನಾಗೇ ದರ್ಶನ ಆಯಿತು. 2 ಸಲ ದರ್ಶನ ಆಯಿತು. ಫಸ್ಟು ನಿಂಬೆಹಣ್ಣಿನ ದೀಪ ಹಚ್ಚಕ್ಕೆ ಹೋಗಲಿಲ್ಲ. ದರ್ಶನ ಫಸ್ಟ್ ಮಾಡ್ಕೊಂಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡು ದರ್ಶನ ಚೆನ್ನಾಗಾದ ತಕ್ಷಣ ಮತ್ತೆ ನಿಂಬೆಹಣ್ಣಿನ ದೀಪ ತೊಗೊಂಡು ಹೋಗಿ ಹಚ್ಚಿದ್ವಿ. ನಾವು ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿದ್ದೀವಿ, ಸೊಪ್ಪು ಗಿಪ್ಪು ಎಲ್ಲ ಚೆನ್ನಾಗಿದೆ ತೊಗೊಂಡು ಹೋಗಬೇಕು ಅಂತ. ಆದರೆ ಬರೋ ಟೈಮ್ನಾಗ ಸ್ವಲ್ಪನೂ ನೆನಪೇ ಇಲ್ಲ, ಹಾಗೆ ಬಂದುಬಿಟ್ಟಿದ್ವಿ. ಕಾರಲ್ಲಿ ಕೂತ್ಕೊಂಡ್ಮೇಲೆ ಅಯ್ಯೋ ಏನು ತೊಗೊಂಡ್ಲೇ ಇಲ್ಲ, ಹಾಗೆ ಬಂದ್ವಿ ಅಂತ ಹೇಳಿದ್ವಿ. ನನಗೇನು ಬೇಡವಾಗಿತ್ತು, ಯಾಕೆಂದರೆ ನಾನು ಮತ್ತೆ ತಿರುಪತಿಗೆ ಹೋಗ್ತಾಯಿದ್ದೀನಿ. ತಿರುಪತಿನಲ್ಲಿ ಅಖಂಡ ಪಾರಾಯಣ ಇದೆ, ಹಾಗಾಗಿ ನಾನು ವಿಷ್ಣು ಪಾರಾಯಣ ಮಾಡೋಕ್ಕೆ ಅಂತ ನಾವು ಸಂಘದಲ್ಲಿದ್ದೀವಿ, ಹಾಗಾಗಿ ಹೋಗ್ತಾಯಿದ್ದೀನಿ. ಅಯ್ಯೋ ಏನು ವಿಡಿಯೋನೇ ಮಾಡ್ಕೊಳ್ಲಿಲ್ಲ ಅಂದ್ಕೊಂಡ್ವಿ. ಆದರೆ ನನ್ನ ಮಗ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದ. ಅಮ್ಮನವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಾನಂತೂ ಎಲ್ಲೂ ನೋಡಿಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡೋದು. ತುಂಬಾ ಚೆನ್ನಾಗಿ ಅಲಂಕಾರ ಒಂದು 10 ನಿಮಿಷ ಲೇಟಾಗಿ ಹೋಗಿದ್ರು ನಮಗೆ ದರ್ಶನ ಆಗ್ತಿರ್ಲಿಲ್ಲ. ಮತ್ತು ಸಂಜೆ ತನಕ ಕಾಯಬೇಕಿತ್ತು. ಏನೋ ಬೇಗ ಹೋಗ್ಬಿಟ್ವಿ, ಅದೇ ನಮ್ಮ ಪುಣ್ಯ. ನಮ್ಮ ಚಿನ್ನು ಫಸ್ಟ್ ಟೈಮ್ ಬಂದಿರೋದು, ಹಾಗಾಗಿ ಅವನಿಗೆ ಎಂಟ್ರೆನ್ಸ್ ಎಲ್ಲಿ ಅಂತ ಗೊತ್ತಾಗಿಲ್ವಂತೆ. ಹಾಗಾಗಿ ನನ್ನ ಮಗನು ಅವನು ಕಾಂಪೌಂಡ್ ಹಾರ್ಕೊಂಡು ಬಂದಿದ್ದಾರೆ. ಇವಾಗ ಹೇಳ್ತಾವನೆ, ಅಮ್ಮ ಕಾಂಪೌಂಡಲ್ಲಮ್ಮ ಬ್ಯಾರಿಕೇಡ್ ಅಂತ. ನಿಜವಾಗ್ಲೂ ನಾವು ಒಂದು ಕಡೆ, ನಮ್ಮ ಅಕ್ಕ ನಾವು ಒಂದು ಕಡೆ ಆದ್ವಿ, ನಮ್ಮ ಮನೆಯವ್ರು ಒಂದು ಕಡೆ, ನಮ್ಮ ಚಿನ್ನು ಒಂದು ಕಡೆ, ಎಲ್ಲರೂ ಒಂದೊಂದು ಕಡೆ ಆಗಿ ದರ್ಶನ ಮಾಡ್ಕೊಂಡು ಒಟ್ಟಿನಲ್ಲಿ ಬಂದ್ವಿ. ನಾವು ನಮ್ಮ ಹತ್ರ ಯಾರಾದ್ರೂ ಫೋನೇ ಇರಲಿಲ್ಲ ಅಂತಂದರೆ ನಾವು ಲೇಟ್ ಆಗುತ್ತೆ ಅಂತ ಕಾರಲ್ಲೇ ಬಿಟ್ಟು ಬಂದುಬಿಟ್ವಿ ಫೋನು. ಆಮೇಲೆ ಅವರೆಲ್ಲೋ ನಾವೆಲ್ಲೋ ಅನ್ನಂಗೆ ಆಗೋಯ್ತು. ನಾವು ಪ್ರಸಾದ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ಫೋನ್ ತೊಗೊಂಡ್ಬಂದ್ಬಿಟ್ಟು ಆಮೇಲೆ ಕ್ಲಿಪ್ಪಿಂಗ್ನ ತೊಗೊಂಡಿರೋದಿಲ್ಲಿ. ಯಾರೋ ಚೆನ್ನಾಗಿ ಬೆಲ್ಲದ ದೀಪನ ಹಚ್ಚಿದ್ರು. ಎಷ್ಟೊಂದು ಬೆಲ್ಲದ ದೀಪನ ಹಚ್ಚಿದ್ದಾರೆ ನೋಡಿ ಇಲ್ಲಿ. ನಾವು ಬಂದಾಗ ಎಷ್ಟೊಂದು ದೀಪಗಳಿದ್ದವು. ನಾವು ಊಟ ಮಾಡಿ ಬರೋಷ್ಟೊತ್ತಿಗೆ ಎಲ್ಲ ತೆಗೆದುಬಿಟ್ಟಿದ್ರು. ಅಲ್ಲಿ ಪ್ರಸಾದ ಮಾಡೋ ಹತ್ರ ಏನು ಸ್ವಲ್ಪನೂ ಬಿಡೋಂಗಿರಲಿಲ್ಲಂತೆ. ಆದರೆ ನಮ್ಮ ಮನೆಯವರು ಸ್ವಲ್ಪ ಊಟ ಬಿಡ್ತಾರೆ, ಹಂಗಾಗಿ ಅದನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.